ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಳಿನ ಉಮೇಶ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನೊಂದು ಹೆಲ್ದಿ ಹಾಗೆ ಟೇಸ್ಟಿ, ಆರೋಗ್ಯಕರ ಹಾಗೂ ರುಚಿಕರವಾದಂಥ ಒಂದು ರಾಗಿ ದೋಸೆ ರೆಸಿಪಿನ ತಂದಿದ್ದೀನಿ. ನೋಡಿ, ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತೆಳ್ಳಗೆ ಬಂದಿದೆ ಅಂತ. ರಾಗಿ ದೋಸೆ ಬಗ್ಗೆ ಹೇಳೋದೇ ಬೇಕಿಲ್ಲ, ಎಷ್ಟು ಹೆಲ್ದಿ ಅಂತ. ನೋಡಿ, ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ 3 ರೆಸಿಪಿ ವಿಡಿಯೋನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ಈಗ ರಾಗಿ ದೋಸೆ ಮಾಡೋದಕ್ಕೆ ಅಳತೆ ನೋಡ್ಕೊಳ್ಳೋಣ. ನೋಡಿ, ಈ ಲೋಟ ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜ್ ಲೋಟ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ತೊಗೊಳ್ಳಿ. ಈ ಲೋಟದಲ್ಲಿ ನಾನು 1 ಲೋಟ ಅಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ನಾನು ತೋರಿಸೋ ಅಳತೆ ವಿಧಾನದಲ್ಲಿ ಮಾಡ್ಕೊಳ್ಳಿ, ರಾಗಿ ದೋಸೆ ಸೂಪರಾಗಿ ಬರುತ್ತೆ. ನೋಡಿ, 1 ಲೋಟ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ 3/4 ಲೋಟ ಅವಲಕ್ಕಿ ಹಾಕೋತಾ ಇದ್ದೀನಿ. 3/4 ಲೋಟ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, 1 ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆಯೇ 1-2 ಕಾಳು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇಷ್ಟೇ ರಾಗಿ ದೋಸೆಗೆ ಬೇಕಾಗಿರೋದು. ರಾಗಿ ಹಿಟ್ಟು ಯಾವ ಥರ ಅಂದರೆ, ರಾಗಿ ಬೇಕಾದರೂ ನೆನೆ ಹಾಕೋಬೋದು ಇದೇ ಅಳತೆಯಲ್ಲಿ, ಅಥವಾ ರಾಗಿ ಹಿಟ್ಟನ್ನಾದರೂ ಮಿಕ್ಸ್ ಮಾಡ್ಕೊಬೋದು. ನಾನೀಗ ರಾಗಿ ಹಿಟ್ಟು ಬಳಸ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೆನೆಗೆ ಇಟ್ಬಿಡೋಣ. ಇದು ಸೇಮ್ ದೋಸೆಗೆ ಯಾವ ಥರ ತೊಳೆದು ನೆನೆ ಹಾಕ್ತೀವೋ ಅದೇ ಥರ ತೊಳೆದು ನೆನೆ ಹಾಕೋತಾ ಇದ್ದೀನಿ. ನೋಡಿ, ಈಗ ಅವಲಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಎಲ್ಲ ಒಂದು 4 ಸಲ ತೊಳೆದು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ಮಾಡೋದು ವಿಧಾನನ ಇದನ್ನು ಸಂಜೆ ತೋರಿಸ್ತೀನಿ ನಿಮಗೆ. ಇವಾಗ ಇದು ನೆನೆಯೋದಕ್ಕೆ ಇಟ್ಬಿಡೋಣ. ಬನ್ನಿ ವೀಕ್ಷಕರು, ಈಗ ಬೆಳಗ್ಗೆ ನೆನೆಸ್ಕೊಂಡಿರೋಂಥ ದೋಸೆದು ಎಲ್ಲನೂ ಚೆನ್ನಾಗಿ ನೆಂದಿದೆ. ಇದನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಅವಲಕ್ಕಿ ಎಲ್ಲನೂ ಇದರಲ್ಲೇ ಹಾಕಿದ್ದೀನಿ. ಬೇಡ ತುಂಬ ಮೈದಾ ಹಾಕ್ಬಿಡುತ್ತೆ ಅನ್ನೋದಾದರೆ ಸಪ್ರೇಟ್ ಹಾಕ್ಕೊಳ್ಳಿ, ನಡೆಯುತ್ತೆ ಹೀಗೆ ಹಾಕ್ಕೊಂಡ್ರು. ಇದನ್ನು ನುಣ್ಣಗೆ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ. ನೋಡಿ, ಈ ಥರ ನೈಸಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ರಾಗಿನೂ ಅಷ್ಟೇ, ರಾಗಿ ಹಿಟ್ಟು ಬದಲು ಹಿಟ್ಟು ಬದಲು ರಾಗಿ ನೆನೆಸ್ಕೊಂಡ್ರೆ ಅದನ್ನು ಇದ್ರ ಜೊತೆಗೆ ನೆನೆಸ್ಕೊಳ್ಳಿ. ನೆನೆಸ್ಕೊಂಡು ಸೇಮ್ ಮೆಜರ್ಮೆಂಟಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಈಗ ಇನ್ನೊಂದು ಟ್ರಿಪ್ಪು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಒಂದೇ ಸಲ ಹಾಕ್ಬಿಟ್ರೆ ನಮ್ಮದು ಮಿಕ್ಸಿ ಹಾಕೋಗ್ಬಿಡುತ್ತೆ. 2 ಸಲ ಹಾಕೋತಾ ಇದ್ದೀನಿ ಸ್ವಲ್ಪ. ಈಗ ಇನ್ನೊಂದು ಟ್ರಿಪ್ಪು ಮಿಕ್ಸಿ ಹಾಕ್ಕೊಂಡಿದ್ದೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾರ್ ತೊಳೆದಿರೋ ನೀರು ಸ್ವಲ್ಪ ಹಾಕೋತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ಹಿಟ್ಟಾಡ್ಸ್ಕೊಂಡಿದ್ದೀನಲ್ಲ, ಇದಕ್ಕೆ ನೋಡಿ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. 1 ಕಪ್ಪು ಉದ್ದಿನಬೇಳೆ, 3/4 ಕಪ್ ಅವಲಕ್ಕಿ, ಇದೇ ಗ್ಲಾಸಲ್ಲಿ 4 ಗ್ಲಾಸು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ ಆಗುತ್ತೆ. ಈ ಅಳತೆಲ್ಲ ಹಾಕ್ಕೊಳ್ಳಿ ನೀವು. ಗರಿಗರಿಯಾಗಿ ರೋಸ್ಟಾಗಿ ಬರುತ್ತೆ ದೋಸೆ. ನೋಡಿ, 2ನೇ ಗ್ಲಾಸ್ ಹಾಕ್ತಿದ್ದೀನಿ. ಮಾಮೂಲಿ ಅಕ್ಕಿ ದೋಸೆ ಎಲ್ಲ ತಿಂದಿರ್ತೀರಾ, ಇದು ರಾಗಿ ದೋಸೆ ಥರ ಚೆನ್ನಾಗಿರುತ್ತೆ. 3 ಹಾಕಿದ್ದೀನಿ. ಈಗ 1 ಗ್ಲಾಸ್ ಹಾಕ್ತಾಯಿದ್ದೀನಿ. ನೋಡಿ, ಈಗ 4ನೇ ಗ್ಲಾಸ್ ಹಾಕೋತಾ ಇದ್ದೀನಿ. ಹಾಕಿ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆನೂ ಹಾಕೋತಾ ಇದ್ದೀನಿ. ಕಲರು ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪ ಆಗಲಿರೋದ್ರಿಂದ ಬೆಳಿಗ್ಗೆ ಮಾಡುವಾಗ ಹಾಕಿದ್ರೆ ಕರಗೋದಿಲ್ಲ, ಅದಕ್ಕೆ ಈಗಲೇ ಹಾಕ್ತಾಯಿದ್ದೀನಿ. ಇಷ್ಟೇ. ಇದನ್ನು ಚೆನ್ನಾಗಿ ಗಂಟಿಲ್ದೇ ಕಲಸಿ ಇಟ್ಕೋಬೇಕು. ಹಿಟ್ಟನ್ನು ಕೈಲಾದರೂ ಕಲಸಿ ಅಥವಾ ಸೌಟಲ್ಲಾದರೂ ಕಲಿಸ್ಕೋಬೋದು. ಈ ಥರ ನೀಟಾಗಿ ಗಂಟಿಲ್ದೇ ಕ್ಲೀನಾಗಿ ಕಲಿಸ್ಕೋಬೇಕು. ಈ ರಾಗಿ ದೋಸೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. BP, ಶುಗರ್ ಪೇಷಂಟ್ಗಳಿಗೆಲ್ಲ ರಾಗಿನ ಹೆಚ್ಚಾಗಿ ಬಳಸೋದಕ್ಕೆ ಹೇಳ್ತಾರೆ. ಕೆಲವೊಬ್ರು ಮುದ್ದೆ ಎಲ್ಲ ತಿನ್ನೋದಿಲ್ಲ, ಬೇಜಾರು ಮಾಡ್ಕೊತಾರೆ ಪರೆ ಮುದ್ದೆ ತಿನ್ನೋಕ್ಕೆ. ಆಗ ಈ ಥರ ರಾಗಿ ದೋಸೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಗಟ್ಟಿಯಾಗಿದೆ. ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋಬೇಕು ಇದನ್ನು. ನೋಡಿ, ಮತ್ತೆ ನಾನು ಈ ಲೋಟದಲ್ಲಿ 1 ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೆ ನೀರು. ಅಳತೆ ಅಂತೇನಿಲ್ಲ, ದೋಸೆ ಅದಕ್ಕೆ ಆಗ ಬರೋ ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೋಡಿ ಕಲಿಸ್ಕೊಳ್ಳಿ. ಈ ಹದದಲ್ಲಿದ್ದರೆ ಸಾಕು. ಚೆನ್ನಾಗಿ 1 ಗಂಟೆ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಕನ್ಸಿಸ್ಟೆನ್ಸಿ ಇರಬೇಕು ಚೆನ್ನಾಗಿ.
ನೋಡಿ ಈ ಹದದಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಗಂಟಿಲ್ಲೇ ಈ ಥರ ಕಲಸಿ ಇಟ್ಕೋಬೇಕು. ನೋಡಿರಿ ಈಗಲೇ ಬಬಲ್ಸ್ ಎಲ್ಲ ಹೆಂಗೆ ಬಂದಿದೆ ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಉಬ್ಕೊ ಬಂದಿರುತ್ತೆ. ಈ ಥರ ಉಬ್ಕೊ ಬಂದರೆ ಹಿಟ್ಟು ದೋಸೆ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ರಾತ್ರಿ ಎಲ್ಲ ನೆನೆಯೋದಕ್ಕೆ ಬಿಟ್ಬಿಡೋಣ. ಬೆಳಗ್ಗೆ ಇದನ್ನು ಯಾವ ಥರ ಉಬ್ಕೊಂಡಿದೆ ಅಂತ ನಿಮಗೆ ತೋರಿಸ್ತೀನಿ. ಹಲೋ ವೀಕ್ಷಕರೇ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬನ್ನಿ, ಈಗ ರಾಗಿ ಹಿಟ್ಟು ನೆನ್ನೆ ಕಲಸಿಟ್ಟಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ನೊರೆಯಾಗಿ ಉಬ್ಕೊಂಡು ಬಂದಿದೆ. ಫುಲ್ಲು ಎಲ್ಲ ತುಂಬಿ ಕೆಳಗಡೆ ಸೊರೋಗ್ಬಿಟ್ಟಿತ್ತು ಹಿಟ್ಟು. ಚೆನ್ನಾಗಿ ಉಬ್ಬಿದೆ. ಈ ಥರ ಉಬ್ಬೋದ್ರಿಂದ ಸೋಡಾ ಹಾಕೋ ಅವಶ್ಯಕತೆ ಬರೋಲ್ಲ ದೋಸೆಗೆ. ಹಾಗೆ ಮಾಡ್ಬೋದು. ನೋಡಿ ಚೆನ್ನಾಗಿ ಬಂದಿದೆ. ಈಗ ಈ ದೋಸೆಗೆ ಒಂದು ಆಲೂಗಡ್ಡೆ ಪಲ್ಯ ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಿಮಗೆ ದೋಸೆ ಹಾಕೋದನ್ನ ತೋರಿಸ್ತೀನಿ. ಬನ್ನಿ, ಈಗ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಮತ್ತು ಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಚಟ್ನಿಗೆ ಹಸಿಮೆಣಸಿನಕಾಯಿ ಉರಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗಾಗಲೇ ನಾನು ಒಂದ್ಸಲ ಶೇಂಗಾ ಚಟ್ನಿ ಮಾಡೋ ವಿಧಾನ ತೋರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಹಾಕ್ಬಿಟ್ಟಿದ್ದೀನಿ. ಆಲೂಗಡ್ಡೆ ಊರಿಗೆ ಹೋಗುವಾಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ. ಲೈಟಾಗಿ ಈ ಥರ ಸುರ್ಕೋಬೇಕಿದು. ಇದಕ್ಕೆ ಪುದೀನ ಹಾಕ್ತಾಯಿದ್ದೀನಿ ಸ್ವಲ್ಪ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿಗೆ ಹಾಕೊಳ್ಳೋಣ. ಕೆಲವೊಬ್ರು ಕಾಯಿ ಎಲ್ಲನೂ ಇಟ್ಕೋತಾರೆ. ನಾನು ಆ ಥರ ಉಳಿಯಲ್ಲ, ಡೈರೆಕ್ಟ್ ಮಾಡ್ತೀನಿ. ಈಗ ನೋಡಿ ಜಾರಿಗೆ ಕಾಯಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿಟ್ಕೊಂಡಿದ್ದೆ ಕಾಯಿ. ಹಾಗೆಯೇ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನು ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಇದಕ್ಕೆ ಉದ್ದಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಹತ್ರ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಹಾಗೆಯೇ ರುಚಿಗೆ ಚಟ್ನಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಪುದೀನ ಹಾಕಿರೋದ್ರಿಂದ ನಾನು ಕೊತ್ತಂಬರಿ ಏನು ಹಾಕ್ತಾಯಿಲ್ಲ. ಈಗ ಬೇಕು ಅಂದರೆ ಹಾಕ್ಕೊಳ್ಳಿ. ಇದನ್ನು ಚಟ್ನಿ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ಈಗ. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ಪೂರ್ತಿ ನೈಸಾಗಿ ಹಾಕೋಬಾರ್ದು, ಸ್ವಲ್ಪ ಲೈಟಾಗಿ ತರಕಾರಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ನೋಡಿ, ಆಲೂಗಡ್ಡೆ ಪಲ್ಯಗೆ ಬಾಣಲೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಕಾಣಿಸ್ತಿರಲಿ. ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇದು ಆಲೂಗಡ್ಡೆ ಪಲ್ಯ ಇದೆಲ್ಲ ಎಲ್ರಿಗೂ ಗೊತ್ತಿರುತ್ತೆ. ಒಂದು ಫುಲ್ ವೀಡಿಯೋ ಕರೆಕ್ಟಾಗಿ ಹಾಕೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಈಗ ಕಡಲೆಬೇಳೆ ಕೆಂಪಾಗಿದೆ. ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇದು ಸ್ವಲ್ಪ ಹಾಕೋಣ. ಹಾಕಿದ್ರೆ ಬೇಗ ಬೇಯುತ್ತೆ. ಟೊಮೆಟೊ ಆಪ್ಷನಲ್ಲು, ನಾನು ಹಾಕ್ತೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಟೇಸ್ಟು. ಹೇಳಿದ್ಮೇಲೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಇದು ಸುಮ್ಮನೆ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಆಲೂಗಡ್ಡೆಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಇದು ಒಗ್ಗರಣೆ ಆಗಿದೆ. ಇದಕ್ಕೆ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಇದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 5 ಜನಕ್ಕೆ ಮಾಡಿದ್ದೀನಿ. ಮಕ್ಕಳು ಟಿಫಿನ್ ಮಾಡಿ ಮತ್ತು ಬಾಕ್ಸಿಗೆ ತೊಗೊಂಡು ಹೋಗ್ತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ.
ಇದಾಗಿದೆ. ಈಗ ದೋಸೆ ಹಾಕೊಂಡ್ಬಿಡೋಣ. ಈಗ ದೋಸೆ ಹಾಕೊಳ್ಳೋಣ. ಒಲೆ ಮೇಲೆ ತವ ಇಟ್ಕೊಂಡಿದ್ದೀನಿ. ಕಾದಿದೆ ತವ. ನಾನು ಹಿಟ್ಟಿಗೆ ಸೋಡಾ ಏನೂ ಹಾಕಿಲ್ಲ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ ದೋಸೆ ಚೆನ್ನಾಗಿ ಬಂದಿದೆ. ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ದೋಸೆ. ನೋಡ್ತಿರ್ಬೋದು, ಕಲರ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ರಾಗಿ ದೋಸೆ. ಅಕ್ಕಿ ದೋಸೆಗಿಂತಲೂ ಚೆನ್ನಾಗಿ ಬರುತ್ತೆ. ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ಮೆಲ್ ಘಮ ಅಂತ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ನೋಡಿರಿ ಶೈನಿಂಗ್ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಸೂಪರಾಗಿ ಬಂದಿದೆ. ಸೌಂಡ್ ಕೇಳಿಸ್ತಿರ್ಬೋದು ಅನ್ಕೋತೀನಿ. ನೋಡಿ ಗರ್ಗರಿ ಇದೆ ದೋಸೆ. ಬನ್ನಿ ನಿಮಗೆ ಒಂದು ಸೆಟ್ ದೋಸೆನ ಸಹ ಹಾಕಿ ತೋರಿಸ್ತೀನಿ ರೀ. ಸೆಟ್ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರಿಗೆಲ್ಲ ಸೆಟ್ ದೋಸೆ ಇಷ್ಟ ಆಗುತ್ತೆ. ನೋಡಿ ಸೆಟ್ ದೋಸೆನೂ ಹಾಕಿ ತೋರಿಸ್ತೀನಿ ಇವಾಗ. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಗುಡ್ಗೂಡಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ದೋಸೆ ಅಂದ್ರೆ ಹಿಂಗೆ ಬರಬೇಕು, ಹಿಂಗೆ ಗುಡ್ಗೂಡಾಗಿ, ಹಂಗಾದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಒಂಥರ ಡೆಕೋರೇಟಿವ್ ಆಗಿ. ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾರೆಟು ಒಂಥರ. ಇದನ್ನು ತಿರುಗಿ ಹಾಕ್ತಾ ಇದ್ದೀನಿ. ನೋಡಿ ಈಗ ಇದಾಗಿದೆ. ಸೆಟ್ ದೋಸೆನೂ ಸಹ ನೋಡಿ ಇದು ಅಷ್ಟೇ. ನೋಡಿ ವೀಕ್ಷಕರೇ, ರಾಗಿ ದೋಸೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಕಲರ್ಫುಲ್ಲಾಗಿ. ನೋಡಿ ಗರ್ಗರಿ ಆಗಿರೋಂಥ ರಾಗಿ ದೋಸೆ ಎಷ್ಟು ತೆಳುವಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ವ. ಹಾಗೆಯೇ ಅದ್ರ ಜೊತೆ ಒಂದು ಸೆಟ್ ದೋಸೆನೂ ತೋರಿಸಿದ್ದೀನಿ. ಈ ಥರನೂ ಹಾಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ತಿದ್ದೀರಲ್ಲ. ಇವತ್ತಿನ ಈ ರಾಗಿ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆದೇ ಆಗುತ್ತೆ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.